ಶಾಂತಿ. ದಿನಾಂಕ 17/5/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಯಾವ ರೀತಿ ಟ್ರಸ್ಟಿ ಆಗಬೇಕೆಂದರೆ ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರದಿರಲಿ. ನಮ್ಮದು ಏನೂ ಇಲ್ಲ ಎಂಬಂತೆ ಭಿಕ್ಷುಕರಾಗಿ ಬಿಡಿ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಯಾವ ರೀತಿ ಟ್ರಸ್ಟಿ ಆಗಬೇಕೆಂದರೆ ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರದಿರಲಿ. ನಮ್ಮದು ಏನೂ ಇಲ್ಲ ಎಂಬಂತೆ ಭಿಕ್ಷುಕರಾಗಿ ಬಿಡಿ. ಪ್ರಶ್ನೆ: ನೀವು ಮಕ್ಕಳ ಪುರುಷಾರ್ಥದ ಗುರಿ ಏನಾಗಿದೆ? ನೀವು ಮಕ್ಕಳ ಪುರುಷಾರ್ಥದ ಗುರಿ ಏನಾಗಿದೆ? ಉತ್ತರ: ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಇದೇ ನಿಮ್ಮ ಗುರಿಯಾಗಿದೆ. ಶರೀರದಲ್ಲಿ ಮೋಹ ಮುರಿದು ಹೋಗಬೇಕು. ಯಾವ ರೀತಿ ಭಿಕ್ಷುಕರಾಗಬೇಕೆಂದರೆ ಯಾವುದೂ ನೆನಪಿಗೆ ಬರದಿರಲಿ. ಆತ್ಮ ಅಶರೀರಿಯಾಗಿಬಿಡಲಿ. ನಾವು ಹಿಂತಿರುಗಿ ಹೋಗಬೇಕಷ್ಟೇ. ಆ ರೀತಿ ಪುರುಷಾರ್ಥ ಮಾಡುವಂಥವರು ಭಿಕ್ಷುಕರಿಂದ ರಾಜಕುಮಾರರಾಗುತ್ತಾರೆ. ನೀವು ಮಕ್ಕಳೇ ಬಡವರಿಂದ ಸಿರಿವಂತರು, ಸಿರಿವಂತರಿಂದ ಬಡವರಾಗುತ್ತೀರಿ. ಯಾವಾಗ ನೀವು ಸಿರಿವಂತರಾಗುತ್ತೀರಿ ಆಗ ಒಬ್ಬರು ಸಹ ಬಡವರು ಇರುವುದಿಲ್ಲ. ಓಂ ಶಾಂತಿ. ತಂದೆ ಮಕ್ಕಳನ್ನು ಕೇಳುತ್ತಾರೆ, ಆತ್ಮ ಕೇಳಿಸಿಕೊಳ್ಳುತ್ತದೆಯೋ ಅಥವಾ ಶರೀರ ಕೇಳಿಸಿಕೊಳ್ಳುತ್ತದೆಯೋ? ಆತ್ಮ ಖಂಡಿತ ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತದೆ. ಮಕ್ಕಳು ಈ ರೀತಿ ಬರೆಯುತ್ತಾರೆ, ಇಂಥವರ ಆತ್ಮ ಬಾಪ್ದಾದರವರನ್ನು ನೆನಪು ಮಾಡುತ್ತದೆ. ಇಂಥವರ ಆತ್ಮ ಇಂದು ಈ ಸ್ಥಳಕ್ಕೆ ಹೋಗುತ್ತದೆ. ಇದು ಒಂದು ರೀತಿ ಅಭ್ಯಾಸವಾಗುತ್ತದೆ. ನಾವು ಆತ್ಮ ಆಗಿದ್ದೇವೆ. ಏಕೆಂದರೆ ಮಕ್ಕಳು ಆತ್ಮ ಅಭಿಮಾನಿ ಆಗಬೇಕು. ನೀವು ಎಲ್ಲಿಯೇ ನೋಡಿದರೂ ಆತ್ಮ ಮತ್ತು ಶರೀರ ಇದೆ ಎಂದು ತಿಳಿಯುತ್ತೀರಿ. ಹಾಗೂ ಇವರಲ್ಲಿ ಅಂದರೆ ಬಾಬಾರವರಲ್ಲಿ ಇಬ್ಬರ ಆತ್ಮ ಇದೆ. ಒಬ್ಬರಿಗೆ ಆತ್ಮ ಎನ್ನುತ್ತಾರೆ, ಮತ್ತೊಬ್ಬರಿಗೆ ಪರಮ ಆತ್ಮ ಎನ್ನುತ್ತಾರೆ. ಪರಮಾತ್ಮ ಸ್ವಯಂ ಹೇಳುತ್ತಾರೆ, ನಾನು ಈ ಶರೀರದಲ್ಲಿ ಯಾವುದರಲ್ಲಿ ಇವರ ಆತ್ಮನೂ ಪ್ರವೇಶವಾಗಿರುತ್ತದೆ ಅದರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ಶರೀರದ ಹೊರತಾಗಿ ಅಂತೂ ಆತ್ಮ ಇರುವುದಕ್ಕೆ ಸಾಧ್ಯವಿಲ್ಲ. ಈಗ ತಂದೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ತನ್ನನ್ನು ಆತ್ಮನೆಂದು ತಿಳಿದಾಗ ತಂದೆಯನ್ನು ನೆನಪು ಮಾಡುತ್ತೀರಿ. ಹಾಗೂ ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಿ. ಹಾಗೂ ನಂತರ ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಹಾಗೂ ಮಾಡಿಸುತ್ತೀರೋ, ಸ್ವದರ್ಶನ ಚಕ್ರಧಾರಿ ಆಗುತ್ತೀರೋ ಹಾಗೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದರಲ್ಲಿ ಯಾರಾದರೂ ತಬ್ಬಿಬ್ಬಾದರೆ ಕೇಳಲೂಬಹುದು. ನಾನು ಆತ್ಮ ಆಗಿದ್ದೇನೆ ಎಂಬುದಂತೂ ಖಚಿತವಿದೆ. ಯಾರು ಬ್ರಾಹ್ಮಣರಾಗಿದ್ದಾರೆ ಆ ಮಕ್ಕಳಿಗಷ್ಟೇ ತಂದೆ ಹೇಳುತ್ತಾರೆ, ಬೇರೆಯವರಿಗೆ ಹೇಳುವುದಿಲ್ಲ. ಮಕ್ಕಳೇ ಪ್ರಿಯವೆನಿಸುತ್ತಾರೆ. ಪ್ರತಿಯೊಬ್ಬ ತಂದೆಗೆ ತಮ್ಮ ಮಕ್ಕಳು ಪ್ರಿಯವೆನಿಸುತ್ತಾರೆ. ಅನ್ಯರನ್ನು ಭಲೆ ಹೊರಗಿನಿಂದ ಪ್ರೀತಿ ಮಾಡುತ್ತಾರೆ. ಆದರೆ ಬುದ್ಧಿಯಲ್ಲಿ ಇದು ನಮ್ಮ ಮಗು ಅಲ್ಲ ಎಂದು ಇರುತ್ತದೆ. ನಾನು ಮಕ್ಕಳ ಜೊತೆಯಲ್ಲಿಯೇ ಮಾತನಾಡುತ್ತೇನೆ. ಏಕೆಂದರೆ ಮಕ್ಕಳೇ ಓದಬೇಕು. ಉಳಿದಂತೆ ಹೊರಗಿನವರಿಗೆ ಓದಿಸುವುದು ನಿಮ್ಮ ಕೆಲಸವಾಗಿದೆ. ಕೆಲವರಂತೂ ತಕ್ಷಣ ತಿಳಿದುಕೊಳ್ಳುತ್ತಾರೆ, ಕೆಲವರಂತೂ ಸ್ವಲ್ಪ ಅರ್ಥ ಮಾಡಿಕೊಂಡು ಹೊರಟು ಹೋಗುತ್ತಾರೆ. ಅನಂತರ ಯಾವಾಗ ಅನೇಕರು ಇಲ್ಲಿಗೆ ಬಂದು ವೃದ್ಧಿಯಾಗುತ್ತಿದ್ದಾರೆ ಎಂದು ಕಾಣಬರುತ್ತದೆ ಆಗ ನೋಡಿದರಾಯಿತು ಎನ್ನುತ್ತಾರೆ. ನೀವು ಇದನ್ನೇ ತಿಳಿಸಿಕೊಡಿ. ತಂದೆ ಎಲ್ಲ ಆತ್ಮಗಳು ಅಥವಾ ಮಕ್ಕಳಿಗೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ತಂದೆನೇ ಎಲ್ಲ ಆತ್ಮಗಳನ್ನು ಪಾವನ ಮಾಡುತ್ತಾರೆ. ಅವರು ಹೇಳುತ್ತಾರೆ, ನನ್ನ ಹೊರತಾಗಿ ಬೇರೆ ಯಾರನ್ನೂ ನೆನಪು ಮಾಡದಿರಿ. ನನ್ನ ಅವ್ಯಭಿಚಾರಿ ನೆನಪಿಟ್ಟುಕೊಳ್ಳಿ. ಆಗ ನೀವಾತ್ಮ ಪಾವನರಾಗುತ್ತೀರಿ. ಪತಿತ ಪಾವನ ನಾನೊಬ್ಬನೇ ಆಗಿದ್ದೇನೆ. ನನ್ನ ನೆನಪಿನಿಂದಲೇ ಆತ್ಮ ಪಾವನವಾಗುತ್ತದೆ. ಆದ್ದರಿಂದ ಹೇಳುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ.
ತಂದೆಯೇ ಪತಿತ ರಾಜ್ಯದಿಂದ ಪಾವನ ರಾಜ್ಯ ಮಾಡುತ್ತಾರೆ, ಬಿಡುಗಡೆ ಮಾಡುತ್ತಾರೆ. ಎಲ್ಲಿಗೆ ಕರೆದೊಯ್ಯುತ್ತಾರೆ? ಶಾಂತಿಧಾಮ ಹಾಗೂ ಸುಖಧಾಮ. ಪಾವನ ಆಗುವುದೇ ಮೂಲ ವಿಚಾರ ಆಗಿದೆ. 84ರ ಚಕ್ರವನ್ನು ತಿಳಿಸುವುದು ಸಹ ಸಹಜವಾಗಿದೆ. ಚಿತ್ರವನ್ನು ನೋಡುವುದರಿಂದಲೇ ನಿಶ್ಚಯ ಕುಳಿತುಕೊಳ್ಳುತ್ತದೆ. ಆದ್ದರಿಂದ ಬಾಬಾರವರು ಸದಾ ಹೇಳುತ್ತಿರುತ್ತಾರೆ, ಆಕರ್ಷಣೆಯಿಂದ ಮ್ಯೂಸಿಯಂ ತೆರೆಯಿರಿ. ಆಗ ಮನುಷ್ಯರಿಗೆ ಆಕರ್ಷಣೆ ಸೆಳೆಯುತ್ತದೆ. ಅನೇಕರು ಬರುತ್ತಾರೆ. ನೀವು ಇದನ್ನೇ ತಿಳಿಸಿ, ನಾವು ತಂದೆಯ ಶ್ರೀಮತದಂತೆ ಈ ದೇವತೆ ಆಗುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ ಹಾಗೂ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಬ್ಯಾಡ್ಜ್ ಅಂತೂ ಖಂಡಿತ ಜೊತೆಯಲ್ಲಿರಬೇಕು. ನೀವು ತಿಳಿಯುತ್ತೀರಿ, ನಾವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತೇವೆ. ಮೊದಲಂತೂ ಶ್ರೀಕೃಷ್ಣ ಆಗುತ್ತೇವೆ. ಶ್ರೀಕೃಷ್ಣ ಆಗದೆ ಶ್ರೀನಾರಾಯಣ ಆಗುವುದಕ್ಕೆ ಸಾಧ್ಯವಿಲ್ಲ. ಚಿಕ್ಕವನಿಂದ ದೊಡ್ಡವನಾದಾಗ ನಾರಾಯಣ ಎಂಬ ಹೆಸರು ಸಿಗುತ್ತದೆ. ಅಂದ ಮೇಲೆ ಇವರಲ್ಲಿ ಇಬ್ಬರ ಚಿತ್ರ ಇದೆ. ನೀವು ಈ ದೇವತೆ ಆಗುತ್ತೀರಿ. ಈಗ ನೀವೆಲ್ಲರೂ ಭಿಕ್ಷುಕರಾಗಿದ್ದೀರಿ. ಈ ಬ್ರಹ್ಮ ಕುಮಾರ ಕುಮಾರಿಯರು ಸಹ ಭಿಕ್ಷುಕರಾಗಿದ್ದಾರೆ. ಇವರ ಬಳಿ ಏನೂ ಇಲ್ಲ. ಯಾರ ಬಳಿ ಏನೂ ಇರುವುದಿಲ್ಲ, ಅವರು ಭಿಕ್ಷುಕರು. ಕೆಲವರಿಗೆ ನಾವು ಭಿಕ್ಷುಕರು ಎನ್ನುವುದಿಲ್ಲ. ಈ ಬಾಬಾರವರಂತೂ ಎಲ್ಲರಿಗಿಂತ ದೊಡ್ಡ ಭಿಕ್ಷುಕರಾಗಿದ್ದಾರೆ. ಇದರಲ್ಲಿ ಪೂರ್ಣ ಭಿಕ್ಷುಕರಾಗಬೇಕಾಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಆಸಕ್ತಿಯನ್ನು ತುಂಡು ಮಾಡಬೇಕಾಗುತ್ತದೆ. ನೀವು ಡ್ರಾಮಾನುಸಾರವಾಗಿ ಆಸಕ್ತಿಯನ್ನು ಮುರಿದು ಬಿಟ್ಟಿದ್ದೀರಿ. ನಮ್ಮದೇನೆಲ್ಲ ಇದೆ ಅದನ್ನು ಬಾಬಾರವರಿಗೆ ಕೊಟ್ಟು ಬಿಟ್ಟೆವು ಎಂದು ನಿಶ್ಚಯ ಬುದ್ಧಿಯವರೇ ತಿಳಿದುಕೊಳ್ಳುತ್ತಾರೆ. ಹೇಳುತ್ತಾರಲ್ಲವೇ, ಹೇ ಭಗವಂತ, ತಾವು ಏನೆಲ್ಲವನ್ನು ಕೊಟ್ಟಿದ್ದೀರೋ ಅದು ನಿಮ್ಮದೇ ಆಗಿದೆ, ನಮ್ಮದಲ್ಲ. ಅದಂತೂ ಭಕ್ತಿ ಮಾರ್ಗದ್ದಾಗಿತ್ತು. ಆ ಸಮಯದಲ್ಲಂತೂ ಬಾಬಾರವರು ದೂರ ಇದ್ದರು. ಈಗ ಬಾಬಾರವರು ಬಹಳ ಸಮೀಪ ಇದ್ದಾರೆ. ಸನ್ಮುಖದಲ್ಲಿ ಅವರ ಮಕ್ಕಳಾಗಬೇಕಾಗುತ್ತದೆ. ನೀವು ಹೇಳುತ್ತೀರಿ, ಬಾಬನ ಶರೀರವನ್ನು ನೋಡಬಾರದು, ಬುದ್ಧಿ ಮೇಲೆ ಹೊರಟು ಹೋಗುತ್ತದೆ. ಬಲೆ, ಈ ಶರೀರವನ್ನು ಸಾಲವಾಗಿ ತೆಗೆದುಕೊಳ್ಳಲಾಗಿದೆ. ಆದರೆ ನಿಮ್ಮ ಬುದ್ಧಿಯಲ್ಲಿ ನಾವು ಶಿವಬಾಬನ ಜೊತೆ ಮಾತನಾಡುತ್ತೇವೆ ಎಂಬುದು ಇದೆ. ಇದನ್ನಂತೂ ಬಾಡಿಗೆಯಲ್ಲಿ ತೆಗೆದುಕೊಂಡ ರಥ ಆಗಿದೆ, ಅವರದ್ದೇನೂ ಅಲ್ಲ. ಅವಶ್ಯಕವಾಗಿ ಎಷ್ಟು ದೊಡ್ಡ ವ್ಯಕ್ತಿಯಾಗಿರುತ್ತಾರೆಯೋ ಆಗ ಬಾಡಿಗೆ ಸಹ ಬಹಳ ಸಿಗುತ್ತದೆ. ಮನೆಯ ಮಾಲೀಕ ನೋಡುತ್ತಾರೆ, ರಾಜನಾಗಿದ್ದರೆ 1,000ದ ಮನೆಯನ್ನು 4,000ಕ್ಕೆ ಮಾತನಾಡಿ ಬಾಡಿಗೆಗೆ ಕೊಡುತ್ತಾರೆ. ಏಕೆಂದರೆ ಇವರಂತೂ ಧನವಂತರಾಗಿದ್ದಾರೆಂದು ತಿಳಿಯುತ್ತಾರೆ. ಇವರಂತೂ ಜಾಸ್ತಿ ತೆಗೆದುಕೊಳ್ಳುತ್ತಾರೆಂದು ರಾಜರು ಎಂದಿಗೂ ಹೇಳುವುದಿಲ್ಲ. ಅವರುಗಳಿಗೆ ಹಣ ಇತ್ಯಾದಿಯ ಚಿಂತೆಯೇ ಇರುವುದಿಲ್ಲ. ಸ್ವಯಂ ಅವರು ಯಾರೊಂದಿಗೂ ಮಾತನಾಡುವುದಿಲ್ಲ. ಪ್ರೈವೇಟ್ ಸೆಕ್ರೆಟರಿಯೇ ಮಾತನಾಡುತ್ತಾರೆ. ಇತ್ತೀಚೆಗಂತೂ ಲಂಚದ ಹೊರತಾಗಿ ಕೆಲಸ ನಡೆಯುವುದಿಲ್ಲ. ಬಾಬಾರವರಂತೂ ಬಹಳ ಅನುಭವಿಯಾಗಿದ್ದಾರೆ. ಆ ಜನರು ಬಹಳ ರಾಯಲ್ ಆಗಿರುತ್ತಾರೆ. ವಸ್ತು ಇಷ್ಟವಾದರೆ ಮುಗಿಯಿತು. ನಂತರ ಸೆಕ್ರೆಟರಿಗೆ ಇವರ ಜೊತೆ ನಿರ್ಧಾರ ಮಾಡಿಕೊಂಡು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ಅಂತಹ ಮಾಲನ್ನು ತೆಗೆದಿಡುತ್ತಾರೆ. ಮಹಾರಾಜ ಮಹಾರಾಣಿ ಇಬ್ಬರೂ ಬರುತ್ತಾರೆ. ಯಾವ ವಸ್ತು ಇಷ್ಟವಾಗುತ್ತದೆ ಅದರ ಮೇಲೆ ಕೇವಲ ದೃಷ್ಟಿ ಹರಿಸಿ ಸನ್ನೆ ಮಾಡುತ್ತಾರೆ. ಸೆಕ್ರೆಟರಿ ಮಾತನಾಡಿ ಮಧ್ಯದಲ್ಲಿ ತನ್ನ ಪಾಲನ್ನು ತೆಗೆದುಕೊಳ್ಳುತ್ತಾನೆ. ಕೆಲವರಂತೂ ರಾಜರುಗಳ ಬಳಿಯಲ್ಲಿ ಹಣ ತೆಗೆದುಕೊಳ್ಳುತ್ತಾರೆ. ಇವರಿಗೆ ಹಣವನ್ನು ಕೊಟ್ಟು ಬಿಡಿ ಎಂದು ಸೆಕ್ರೆಟರಿಗೆ ಹೇಳುತ್ತಾರೆ. ಬಾಬಾರವರಂತೂ ಎಲ್ಲರ ಸಂಬಂಧದಲ್ಲಿ ಬಂದಿದ್ದಾರೆ. ಹೇಗೆ ಅವರುಗಳ ಚಟುವಟಿಕೆ ನಡೆಯುತ್ತದೆ ಎಂಬುದು ಅವರಿಗೆ ತಿಳಿದಿದೆ. ಉದಾಹರಣೆಗೆ, ರಾಜರುಗಳ ಬಳಿ ಗಣಿ ಇರುತ್ತದೆ. ಅದೇ ರೀತಿ ಇಲ್ಲಿಯೂ ಸಹ ಶಿವಬಾಬನ ಗಣಿ ಇದೆ. ಇವರಂತೂ ಟ್ರಸ್ಟಿಯಾಗಿದ್ದಾರೆ.
ಬಾಬಾರವರಿಗೆ ಇದರಲ್ಲಿ ಯಾವುದೇ ಮೋಹ ಇಲ್ಲ. ಇವರು ತನ್ನ ಹಣದಲ್ಲಿಯೇ ಮೋಹವನ್ನಿಟ್ಟುಕೊಂಡಿಲ್ಲ, ಎಲ್ಲವನ್ನೂ ಶಿವಬಾಬರವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಅಂದ ಮೇಲೆ ಶಿವಬಾಬನ ಧನದಲ್ಲಿ ಮೋಹವನ್ನು ಹೇಗೆ ಇಟ್ಟುಕೊಳ್ಳುವರು? ಇವರು ಟ್ರಸ್ಟಿ ಆಗಿದ್ದಾರೆ. ಇತ್ತೀಚೆಗಂತೂ ಯಾರ ಬಳಿ ಧನ ಇರುತ್ತದೆ ಸರ್ಕಾರ ಎಷ್ಟೊಂದು ಪರಿಶೀಲನೆ ಮಾಡುತ್ತದೆ. ಹೊರದೇಶದಿಂದ ಬರುತ್ತಾರೆ, ಆಗ ಪೂರ್ಣ ಚೆನ್ನಾಗಿ ಪರಿಶೀಲನೆ ಮಾಡುತ್ತಾರೆ. ಹೇಗೆ ಭಿಕ್ಷುಕರಾಗಬೇಕೆಂದು ನೀವು ಮಕ್ಕಳು ಈಗ ತಿಳಿದಿದ್ದೀರಿ. ಯಾವುದು ನೆನಪಿಗೆ ಬರದಿರಲಿ. ಆತ್ಮ ಅಶರೀರಿಯಾಗಿ ಬಿಡಲಿ. ಈ ಶರೀರವನ್ನು ಸಹ ತನ್ನದೆಂದು ತಿಳಿಯಬಾರದು. ನಮ್ಮದೇನೂ ಇಲ್ಲ. ತಂದೆ ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಈಗ ನೀವು ಹಿಂತಿರುಗಿ ಹೋಗಬೇಕು. ಹೇಗೆ ಭಿಕ್ಷುಕರಾಗಬೇಕು ಎಂಬುದನ್ನು ನೀವು ತಿಳಿದಿದ್ದೀರಿ. ಶರೀರದಿಂದಲೂ ಮೋಹ ತುಂಡಾಗಬೇಕು. ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಇದು ಗುರಿಯಾಗಿದೆ. ಬಾಬಾರವರು ಸರಿಯಾಗಿ ಹೇಳುತ್ತಾರೆಂದು ತಿಳಿಯುತ್ತೀರಿ. ನಾವೀಗ ಮರಳಿ ಹೋಗಬೇಕು. ಶಿವಬಾಬನಿಗೆ ನೀವು ಏನನ್ನು ಕೊಡುತ್ತೀರೋ ಮುಂದಿನ ಜನ್ಮದಲ್ಲಿ ಅದರ ಪ್ರತಿಯಾಗಿ ನಿಮಗೆ ಸಿಗುತ್ತದೆ. ಆದ್ದರಿಂದ ಇದೆಲ್ಲವನ್ನು ಈಶ್ವರನೇ ಕೊಟ್ಟಿದ್ದಾನೆ ಎನ್ನುತ್ತಾರೆ. ಇಂದಿನ ಜನ್ಮದಲ್ಲಿ ಅಂತಹ ಒಳ್ಳೆಯ ಕರ್ಮ ಮಾಡಿದ್ದಾರೆ, ಅದರ ಫಲ ಸಿಕ್ಕಿದೆ. ಶಿವಬಾಬರವರು ಯಾರದ್ದನ್ನು ಇಟ್ಟುಕೊಳ್ಳುವುದಿಲ್ಲ. ದೊಡ್ಡ ದೊಡ್ಡ ರಾಜರುಗಳು, ಜಮೀನುದಾರರು ಇತ್ಯಾದಿಯರಿದ್ದರೆ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಡುತ್ತಾರೆ. ನಂತರ ಕೆಲವರು ಕಪ್ಪ ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ತೆಗೆದುಕೊಳ್ಳುವುದಿಲ್ಲ. ಅಲ್ಲಂತೂ ನೀವು ಯಾವುದೇ ದಾನ ಪುಣ್ಯ ಇತ್ಯಾದಿಯನ್ನು ಮಾಡುವುದಿಲ್ಲ. ಏಕೆಂದರೆ ಅಲ್ಲಂತೂ ಎಲ್ಲರ ಬಳಿ ಬಹಳ ಹಣ ಇದೆ. ಯಾರಿಗೆ ದಾನ ಮಾಡಬೇಕು? ಬಡವರಂತೂ ಅಲ್ಲಿ ಇರುವುದಿಲ್ಲ. ನೀವಂತೂ ಬಡವರಿಂದ ಶ್ರೀಮಂತರು ಹಾಗೂ ಶ್ರೀಮಂತರಿಂದ ಬಡವರಾಗುತ್ತೀರಿ. ಇವರಿಗೆ ಆರೋಗ್ಯ ಕೊಡಿ, ಕೃಪೆ ಮಾಡಿ, ಇದನ್ನು ಮಾಡಿ ಎಂದು ಹೇಳುತ್ತಾರೆ ತಾನೇ. ಮೊದಲು ಶುರುವಿನಲ್ಲಿಯೂ ಶಿವಬಾಬರವರಿಂದಲೂ ಬೇಡುತ್ತಿದ್ದರು. ನಂತರ ವ್ಯಭಿಚಾರಿಯಾದರು. ಆಗ ಎಲ್ಲರ ಮುಂದಕ್ಕೆ ಹೋಗುತ್ತಿರುತ್ತಾರೆ. ಜೋಳಿಗೆಯನ್ನು ತುಂಬಿಸಿಬಿಡಿ ಎಂದು ಹೇಳುತ್ತಾರೆ. ಎಷ್ಟೊಂದು ಕಲ್ಲು ಬುದ್ಧಿಯಾಗಿದೆ. ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿಯನ್ನಾಗಿ ಮಾಡುತ್ತಾರೆ ಎಂದೂ ಹೇಳುತ್ತಾರೆ. ಅಂದ ಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪವಲ್ಲಭನ ಗೋಪ ಗೋಪಿಕೆಯರ ಬಳಿ ಹೋಗಿ ಕೇಳಿ ಎಂಬ ಗಾಯನವೂ ಇದೆ. ಯಾರಿಗಾದರೂ ಬಹಳ ಲಾಭವಾಗುತ್ತದೆಂದರೆ ಬಹಳ ಖುಷಿ ಇರುತ್ತದೆ. ಅಂದ ಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ನಿಮಗೆ 100% ಖುಷಿ ಇತ್ತು, ನಂತರ ಕಡಿಮೆ ಆಗುತ್ತಾ ಹೋಯಿತು. ಈಗಂತೂ ಏನೂ ಇಲ್ಲ. ಮೊದಲು ಅಪರಿಮಿತದ ಚಕ್ರಾಧಿಪತ್ಯ ಇತ್ತು. ನಂತರ ಅಲ್ಪಕಾಲಕ್ಕಾಗಿ ಸೀಮಿತದ ರಾಜ್ಯ ಇರುತ್ತದೆ. ಈಗ ಬಿರ್ಲಾರವರ ಬಳಿ ಎಷ್ಟೊಂದು ಧನ ಸಂಪತ್ತು ಇದೆ. ಮಂದಿರವನ್ನು ಕಟ್ಟುತ್ತಾರೆ, ಅದರಿಂದ ಏನೂ ಸಿಗುವುದಿಲ್ಲ. ಬಡವರಿಗೆ ಏನನ್ನಾದರೂ ಕೊಡುತ್ತಾರೆಯೇ? ಮಂದಿರ ಕಟ್ಟಿದರೂ ಅದರಲ್ಲಿ ಮನುಷ್ಯರು ಬಂದು ನಮಸ್ಕಾರ ಮಾಡುತ್ತಾರೆ. ಬಡವರಿಗೆ ದಾನದಲ್ಲಿ ಕೊಡುತ್ತಾರೆ, ಆಗ ಅದರ ಪ್ರತಿಯಾಗಿ ಸಿಗುತ್ತದೆ. ಧರ್ಮಶಾಲೆಯನ್ನು ಕಟ್ಟುತ್ತಾರೆ, ಆಗ ಬಹಳ ಮನುಷ್ಯರು ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಆಗ ಮುಂದಿನ ಜನ್ಮದಲ್ಲಿ ಅಲ್ಪಕಾಲಕ್ಕಾಗಿ ಸುಖ ಸಿಗುತ್ತದೆ. ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿದರೆ ಆಗ ಒಂದು ಜನ್ಮಕ್ಕಾಗಿ ಅಲ್ಪಕಾಲಕ್ಕಾಗಿ ಸುಖ ಸಿಗುತ್ತದೆ. ಅಂದ ಮೇಲೆ ಪಾರಲೌಕಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗದ್ದು ಬಹಳ ಮಹಿಮೆ ಇದೆ. ನಿಮ್ಮದೂ ಸಹ ಮಹಿಮೆ ಇದೆ. ಯಾವುದರಿಂದ ನೀವು ಪುರುಷೋತ್ತಮರಾಗುತ್ತೀರಿ? ಭಗವಂತ ಬಂದು ನೀವು ಬ್ರಾಹ್ಮಣರಿಗಷ್ಟೇ ಓದಿಸುತ್ತಾರೆ. ಅವರೇ ಜ್ಞಾನದ ಸಾಗರನಾಗಿದ್ದಾರೆ. ಈ ಇಡೀ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜರೂಪನಾಗಿದ್ದಾರೆ. ಪೂರ್ಣ ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ನಿಮಗೇನು ಓದಿಸುತ್ತಾರೆಂದು ನಿಮ್ಮನ್ನು ಕೇಳಿದರೆ ಹೇಳಿ, ಗೀತೆಯಲ್ಲಿ ಭಗವಾನ್ ವಾಚ ಇದೆ ಅಲ್ಲವೇ?
ನಾನು ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ. ಇದನ್ನು ಮರೆತು ಹೋಗಿದ್ದೀರೇನು? ಇದರ ಅರ್ಥವನ್ನು ನೀವೀಗ ತಿಳಿದಿದ್ದೀರಿ. ಪತಿತ ರಾಜರುಗಳು ಪಾವನ ರಾಜರುಗಳ ಪೂಜೆ ಮಾಡುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ. ಈ ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ? ಸ್ವರ್ಗದ ದೇವತೆಗಳಿಗೆ ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ನಮ್ಮನ್ನ ಪೂಜೆ ಮಾಡುತ್ತಾರೆ. ಈ ವಿಚಾರಗಳನ್ನು ನೀವೀಗ ತಿಳಿಯುತ್ತೀರಿ. ಭಕ್ತ ಜನರು ಏನನ್ನಾದರೂ ತಿಳಿದಿದ್ದಾರೆಯೇ? ಅವರಂತೂ ಕೇವಲ ಶಾಸ್ತ್ರಗಳ ಕಥೆಗಳನ್ನು ಓದುತ್ತಾ ತಿಳಿಸುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ನೀವೇನು ಅರ್ಧ ಕಲ್ಪದಿಂದ ಗೀತೆಯನ್ನು ಓದುತ್ತಾ ತಿಳಿಸುತ್ತಾ ಬಂದಿದ್ದೀರೋ ಅದರಿಂದ ಏನಾದರೂ ಪ್ರಾಪ್ತಿಯಾಯಿತೇ? ಹೊಟ್ಟೆ ಅಂತೂ ಏನೂ ತುಂಬಲಿಲ್ಲ. ಈಗ ನಿಮ್ಮ ಹೊಟ್ಟೆ ತುಂಬುತ್ತಿದೆ. ಈ ಪಾತ್ರ ಒಂದೇ ಬಾರಿ ನಡೆಯುತ್ತದೆ ಎಂದು ನೀವು ತಿಳಿಯುತ್ತೀರಿ. ಸ್ವಯಂ ಭಗವಂತ ಹೇಳುತ್ತಾರೆ, ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ತಂದೆ ಇವರ ಮೂಲಕ ಹೇಳುತ್ತಾರೆ, ಅಂದ ಮೇಲೆ ಖಂಡಿತ ಪ್ರವೇಶ ಮಾಡುತ್ತಾರೆ. ಮೇಲಿನಿಂದ ನಿರ್ದೇಶನ ಕೊಡುತ್ತಾರೇನು? ನಾನು ಸನ್ಮುಖದಲ್ಲಿ ಬರುತ್ತೇನೆಂದು ಹೇಳುತ್ತಾರೆ. ಈಗ ನೀವು ಕೇಳುತ್ತಿದ್ದೀರಿ. ಈ ಬ್ರಹ್ಮರವರು ಸಹ ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ತಿಳಿಯುತ್ತಾ ಹೋಗುತ್ತಾರೆ. ಉಳಿದಂತೆ ಗಂಗೆಯ ನೀರು ಪಾವನ ಮಾಡುವಂತಹದ್ದು ಅಲ್ಲ. ಇದು ಜ್ಞಾನದ ವಿಚಾರ ಆಗಿದೆ. ನೀವು ತಿಳಿಯುತ್ತೀರಿ, ತಂದೆ ಸನ್ಮುಖದಲ್ಲಿದ್ದಾರೆ. ನಿಮ್ಮ ಬುದ್ಧಿ ಈಗ ಮೇಲಕ್ಕೆ ಹೋಗುವುದಿಲ್ಲ. ಇದು ಅವರ ರಥ ಆಗಿದೆ. ಇವರಿಗೆ ಬಾಬಾರವರು ಬೂಟ್ ಎಂದೂ ಹೇಳುತ್ತಾರೆ, ಡಬ್ಬಿ ಎಂದೂ ಹೇಳುತ್ತಾರೆ. ಈ ಡಬ್ಬಿಯಲ್ಲಿ ಆ ವಜ್ರ ಇದೆ. ಎಷ್ಟು ಫಸ್ಟ್ ಕ್ಲಾಸ್ ವಸ್ತು ಆಗಿದೆ. ಇದನ್ನಂತೂ ಚಿನ್ನದ ಡಬ್ಬಿಯಲ್ಲಿ ಇಡಬೇಕಾಗುತ್ತದೆ. ಗೋಲ್ಡನ್ ಏಜ್ಡ್ ಡಬ್ಬಿ ಮಾಡುತ್ತಾರೆ. ಬಾಬಾರವರು ಹೇಳುತ್ತಾರಲ್ಲವೇ, ದೋಬಿಯ ಹೊಡೆತದಿಂದ ಕೊಳಕು ಬಿಟ್ಟು ಹೋಯಿತು. ಇದಕ್ಕೆ ಚೂ ಮಂತ್ರ ಎನ್ನುತ್ತಾರೆ. ಚೂ ಮಂತ್ರದಿಂದ ಕ್ಷಣದಲ್ಲಿ ಜೀವನ್ಮುಕ್ತಿ. ಆದ್ದರಿಂದ ಜಾದೂಗಾರ ಎಂದು ಹೇಳುತ್ತಾರೆ. ಕ್ಷಣದಲ್ಲಿ ನಾನು ಈ ದೇವತೆ ಆಗುತ್ತೇನೆ ಎಂಬ ನಿಶ್ಚಯವಾಗುತ್ತದೆ. ಈ ವಿಚಾರಗಳನ್ನು ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ಕೇಳುತ್ತೀರಿ. ಮೊದಲು ಯಾವಾಗ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರಿ ಆಗ ಇದನ್ನು ತಿಳಿಯುತ್ತಿದ್ದೀರೇನು? ಆ ಕಥೆಯನ್ನು ಕೇಳುವ ಸಮಯದಲ್ಲಂತೂ ಹೊರದೇಶ, ಹಡಗು ಇತ್ಯಾದಿ ನೆನಪಿರುತ್ತದೆ. ಸತ್ಯನಾರಾಯಣನ ಕಥೆಯನ್ನು ಕೇಳಿ ನಂತರ ಪ್ರಯಾಣಕ್ಕೆ ಹೋಗುತ್ತಿದ್ದರು. ಅವರಂತೂ ಮತ್ತೆ ಹಿಂತಿರುಗಿ ಬರುತ್ತಿದ್ದರು. ತಂದೆಯಂತೂ ಹೇಳುತ್ತಾರೆ, ನೀವು ಈ ಕೊಳಕು ಜಗತ್ತಿಗೆ ಹಿಂತಿರುಗಬಾರದು. ಭಾರತ ಅಮರಲೋಕ, ಸ್ವರ್ಗ ದೇವತೆಗಳ ರಾಜ್ಯವಾಗಿತ್ತು. ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರಲ್ಲವೇ? ಇವರ ರಾಜ್ಯದಲ್ಲಿ ಪವಿತ್ರತೆ, ಸುಖ, ಶಾಂತಿ ಇತ್ತು. ಜಗತ್ತು ಸಹ ವಿಶ್ವದಲ್ಲಿ ಶಾಂತಿ ಇರಲಿ, ಎಲ್ಲರೂ ಸೇರಿ ಒಟ್ಟಾಗಲಿ ಎಂದು ಬಯಸುತ್ತದೆ. ಈಗ ಇಷ್ಟೆಲ್ಲ ಧರ್ಮ ಒಟ್ಟಾಗಿ ಒಂದು ಹೇಗೆ ಆಗುತ್ತದೆ? ಪ್ರತಿಯೊಬ್ಬರ ಧರ್ಮ ಬೇರೆ, ಮುಖ ಲಕ್ಷಣ ಬೇರೆ ಬೇರೆ. ಎಲ್ಲರೂ ಒಂದೇ ರೀತಿ ಹೇಗೆ ಇರುತ್ತಾರೆ? ಅದಂತೂ ಇರುವುದೇ ಶಾಂತಿಧಾಮ, ಸುಖಧಾಮ. ಅಲ್ಲಿ ಒಂದು ಧರ್ಮ, ಒಂದು ರಾಜ್ಯ ಇರುತ್ತದೆ. ಬೇರೆ ಯಾವುದೇ ಧರ್ಮವೇ ಇಲ್ಲ ಚಪ್ಪಾಳೆ ಬಾರಿಸುವುದಕ್ಕೆ. ಅಲ್ಲಿ ವಿಶ್ವದಲ್ಲಿ ಶಾಂತಿ ಎನ್ನಲಾಗುತ್ತದೆ. ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಿದ್ದಾರೆ. ಇದನ್ನು ಸಹ ತಿಳಿಯುತ್ತೀರಿ. ಎಲ್ಲ ಮಕ್ಕಳು ಏಕರಸವಾಗಿ ಓದುವುದಿಲ್ಲ, ಕ್ರಮಾನುಸಾರವಾಗಿ ಅಂತೂ ಇದ್ದೇ ಇದ್ದಾರೆ. ಇದರದ್ದು ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ. ಇದು ಈಶ್ವರ್ಯ ಯೂನಿವರ್ಸಿಟಿಯಾಗಿದೆ. ಭಕ್ತ ಜನರು ತಿಳಿಯುವುದಿಲ್ಲ. ಅನೇಕ ಬಾರಿ ಕೇಳಿದ್ದೇವೆ ಭಗವಾನ್ ವಾಚ, ಏಕೆಂದರೆ ಗೀತೆಯೇ ಭಾರತವಾಸಿಯರ ಧರ್ಮಶಾಸ್ತ್ರವಾಗಿದೆ. ಗೀತೆಯದ್ದಂತೂ ಅಪಾರ ಮಹಿಮೆ ಇದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆ ಆಗಿದೆ. ಶಿರೋಮಣಿ ಅಂದರೆ ಶ್ರೇಷ್ಠ, ಅತಿ ಶ್ರೇಷ್ಠ, ಪತಿತ ಪಾವನ ಸದ್ಗತಿದಾತ ಇರುವುದೇ ಒಬ್ಬ ಭಗವಂತ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಭಾರತವಾಸಿಗಳು ಅರ್ಥವನ್ನು ತಿಳಿದಿಲ್ಲ.
ತಿಳುವಳಿಕೆಹೀನತೆಯಿಂದ ಎಲ್ಲರೂ ಸಹೋದರರಾಗಿದ್ದಾರೆಂದು ಹೇಳಿಬಿಡುತ್ತಾರೆ. ಈಗ ನಿಮಗೆ ತಂದೆ ತಿಳಿಸಿದ್ದಾರೆ, ನಾವು ಸಹೋದರರಾಗಿದ್ದೇವೆ. ನಾವು ಶಾಂತಿಧಾಮದಲ್ಲಿರುವವರಾಗಿದ್ದೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ನಾವು ತಂದೆಯನ್ನು ಮರೆತು ಹೋಗುತ್ತೇವೆ. ಅಂದ ಮೇಲೆ ಮನೆಯನ್ನು ಸಹ ಮರೆತು ಹೋಗುತ್ತೇವೆ. ಆ ತಂದೆ ಭಾರತಕ್ಕೆ ಇಡೀ ವಿಶ್ವದ ರಾಜ್ಯ ಕೊಡುತ್ತಾರೆ. ಅವರನ್ನು ಎಲ್ಲರೂ ಮರೆತು ಹೋಗುತ್ತಾರೆ. ಈ ಎಲ್ಲ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. 1. ಅತೀಂದ್ರಿಯ ಸುಖದ ಅನುಭವ ಮಾಡಲು ಸ್ಮೃತಿಯಲ್ಲಿರಲಿ. ಇದೇ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇಲ್ಲಿಯೇ ನಮಗೆ ಭಗವಂತ ಓದಿಸುತ್ತಾರೆ. ಇದರಿಂದ ನಾವು ರಾಜರಿಗೂ ರಾಜರಾಗುತ್ತೇವೆ. ಈಗಲೇ ನಮಗೆ ಡ್ರಾಮಾದ ಆದಿ, ಮಧ್ಯ, ಅಂತ್ಯದ ಜ್ಞಾನ ಇದೆ. 2. ಈಗ ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ಈ ಶರೀರದಿಂದಲೂ ಪೂರ್ಣ ಭಿಕ್ಷುಕರಾಗಬೇಕು. ಇದನ್ನು ಮರೆತು ತನ್ನನ್ನು ಅಶರೀರಿ ಆತ್ಮನೆಂದು ತಿಳಿಯಬೇಕು. ವರದಾನ: ಸದಾ ಸಂತುಷ್ಟವಾಗಿದ್ದು ತನ್ನ ದೃಷ್ಟಿ, ವೃತ್ತಿ, ಕೃತಿಯ ಮೂಲಕ ಸಂತುಷ್ಟತೆಯ ಅನುಭೂತಿ ಮಾಡಿಸುವಂತಹ ಸಂತುಷ್ಟಮಣಿಯಾಗಿರಿ. ಸದಾ ಸಂತುಷ್ಟವಾಗಿದ್ದು ತನ್ನ ದೃಷ್ಟಿ, ವೃತ್ತಿ, ಕೃತಿಯ ಮೂಲಕ ಸಂತುಷ್ಟತೆಯ ಅನುಭೂತಿ ಮಾಡಿಸುವಂತಹ ಸಂತುಷ್ಟಮಣಿಯಾಗಿರಿ. ಬ್ರಾಹ್ಮಣ ಕುಲದಲ್ಲಿ ವಿಶೇಷ ಆತ್ಮಗಳು ಯಾರೆಂದರೆ ಸದಾ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸ್ವಯಂ ಸಹ ಸಂತುಷ್ಟವಾಗಿರುತ್ತಾರೆ ಹಾಗೂ ತನ್ನ ದೃಷ್ಟಿ, ವೃತ್ತಿ ಹಾಗೂ ಕೃತಿಯ ಮೂಲಕ ಅನ್ಯರಿಗೂ ಸಹ ಸಂತುಷ್ಟತೆಯ ಅನುಭೂತಿ ಮಾಡಿಸುತ್ತಾರೆ. ಯಾರು ಸದಾ ಸಂಕಲ್ಪ, ಮಾತು, ಸಂಘಟನೆಯ ಸಂಬಂಧ, ಸಂಪರ್ಕ ಹಾಗೂ ಕರ್ಮದಲ್ಲಿ ಬಾಬ್ದಾದರವರ ಮೂಲಕ ತನ್ನ ಮೇಲೆ ಸಂತುಷ್ಟತೆಯ ಗೋಲ್ಡನ್ ಪುಷ್ಪಗಳ ಮಳೆಯ ಅನುಭವ ಮಾಡುತ್ತಾರೆ, ಅವರೇ ಸಂತುಷ್ಟಮಣಿಗಳಾಗಿದ್ದಾರೆ. ಅಂತಹ ಸಂತುಷ್ಟಮಣಿಗಳೇ ಬಾಬ್ದಾದರವರ ಕೊರಳಿನ ಹಾರವಾಗುತ್ತಾರೆ, ರಾಜ್ಯ ಅಧಿಕಾರಿಯಾಗುತ್ತಾರೆ ಹಾಗೂ ಭಕ್ತರ ಸ್ಮರಣೆಯ ಮಾಲೆ ಆಗುತ್ತಾರೆ. ಸ್ಲೋಗನ್: ನಕಾರಾತ್ಮಕತೆ ಹಾಗೂ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಶ್ರಮದಿಂದ ಮುಕ್ತರಾಗಿ. ನಕಾರಾತ್ಮಕತೆ ಹಾಗೂ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಶ್ರಮದಿಂದ ಮುಕ್ತರಾಗಿ. ಓಂ ಶಾಂತಿ.